ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಭಾನುವಾರದ್ದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಭಾನುವಾರ ಯೂಶ್ವಲಿ ಎಲ್ಲರಿಗೂ ಲೇಝಿ ಡೇ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಯೂಶ್ವಲಿ ಕಡಿಮೆ ಅಂದರೆ ಏನು ತುಂಬ ಲೇಟಾಗಿ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ವಲ್ಪ ಟೈಮ್ ಕೂಡ ಇತ್ತು. ಇನ್ನೂ ಹಿತೈಷ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು ಎದ್ದಿರಲಿಲ್ಲ. ಹಾಗಾಗಿ ಚಪಾತಿ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹಿಂದಿನ ದಿನ ಇನ್ನೂ ಫ್ರೆಶ್ ಆಗಿ RMCಯಿಂದ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತಂದುಬಿಟ್ಟಿದ್ದೆ. ಇನ್ನು ಅಲ್ಲಿ 1/4 kg ಅರ್ಧ kg ಎಲ್ಲ ಕೊಡಲ್ಲ, ಏನೇ ತೊಗೊಂಡ್ರು 1 kgನೇ ತೊಗೋಬೇಕು. ಹಾಗಾಗಿ ಬೆಂಡೆಕಾಯಿನೂ 1 kg ತಂದಿದ್ದೆ ನಾನು. ಅದರಲ್ಲಿ ಅರ್ಧ kg ಆಗುವಷ್ಟು ಇವತ್ತಿಗೆ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯ ಅಂತ ಅಂದರೆ ಇದು ಬೆಂಡೆಕಾಯಿ ಎಷ್ಟೇ ಇದ್ರೂ ಸ್ವಲ್ಪ ಆಗಿಬಿಡುತ್ತೆ ಅದು ಫ್ರೈ ಆದಮೇಲೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಬೆಳಗ್ಗಿನ ತಿಂಡಿನೇ ಮಧ್ಯಾಹ್ನಕ್ಕೂ ಆಗೋಷ್ಟು ಮಾಡಿಬಿಡ್ತೀನಿ ಭಾನುವಾರ. ಇನ್ನು ಸಂಜೆಗೆ ಏನಾದರೂ ಲೈಟಾಗಿ ಏನಾದರೂ ಉಪ್ಪಿಟ್ಟು, ಚಿತ್ರಾನ್ನ, ಆ ಥರ ಅವಲಕ್ಕಿ ಉಪ್ಪಿಟ್ಟು ಆ ರೀತಿ ಮಾಡ್ಕೊಬಿಡ್ತೀನಿ. ಸೊ ಅನ್ನ ಸಾಂಬಾರು ಮಾಡೋಕ್ಕೆ ಹೋಗಲ್ಲ ಆವತ್ತು. ಹಾಗಾಗಿ ಜಾಸ್ತಿನೇ ಇಲ್ಲಿ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿನ. ಇಲ್ಲಿ ಬೆಂಡೆಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಬೆಂಡೆಕಾಯಿ ಹಾಕ್ತಿದ್ದ ಹಾಗೆಯೇ ಕೈಯಾಡಿಸ್ಲಿಕ್ಕೆ ಹೋಗಬಾರ್ದು, ತುಂಬ ಲೋಳೆ ಥರ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ಹೊತ್ತು ಆದಮೇಲೆ ಜಸ್ಟ್ ಒಂದು 2-3 ಸಲ ಈ ರೀತಿ ಫ್ರೈ ಮಾಡಿಬಿಟ್ಟು ಬಿಟ್ಬಿಡಬೇಕು. ಆಮೇಲೆ ಒಂದು 2-3 ಮಿನಿಟ್ಸ್ಗೆ ಒಂದೊಂದು ಸಲ ಕೈ ಆಡಿಸ್ತಾ ಇದ್ದರೆ ಸಾಕು. ವಿತಿನ್ 5 ಮಿನಿಟ್ಸಲ್ಲಿ ಅದು ಬೆಂಡೆಕಾಯಿ ಎಲ್ಲ ಅಂದರೆ ಲೋಳೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಚಪಾತಿಗೂ ರೆಡಿ ಮಾಡ್ಕೊಬಿಡೋಣ ಅಂತ ಮಲ್ಟಿಗ್ರೇನ್ ಆಟ ನಾನು ಏನು ಪ್ರಿಪೇರ್ ಮಾಡ್ಕೊತೀನಿ ಮನೆಯಲ್ಲಿ ಅದನ್ನು 1 ಕಪ್ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ಒಂಥರ ರಾಗಿ ಚಪಾತಿ ಆದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ರಾಗಿ ಹಿಟ್ಟು, ಗೋಧಿ ಹಿಟ್ಟು 2 ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಹಾಕಿದ್ದೀನಿ. ರುಚಿಗೆ ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ನೋಡಿ ಅದೇ ರೀತಿಯೇ ಕಲಿಸ್ಕೋಬೇಕು. ಯೂಶ್ವಲಿ ರಾಗಿ ಮುದ್ದೆ ತಿನ್ನಲ್ಲ, ರಾಗಿ ರೊಟ್ಟಿ ತಿನ್ನಲ್ಲ ಅಂತ ಅಂದವ್ರಿಗೆ ಈ ರೀತಿ ಗೋಧಿ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 2 ಈಕ್ವಲ್ ಹಾಕಿದ್ದೀನಿ. ನೀವು ಗೋಧಿ 1/4 ಭಾಗ ಆಗೋಷ್ಟು ಹಾಕಿ, ಇನ್ನು 1 ಭಾಗ ಆಗೋಷ್ಟು ರಾಗಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಚಪಾತಿ ಹಿಟ್ಟನ್ನು ಸಹ ಕಲಸಿ ಎತ್ತಿಟ್ಟಿದ್ದೀನಿ. ಅದೊಂದು 10 ನಿಮಿಷ ನೆನಿಬೇಕು. ನೆಂದಷ್ಟು ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ಈ ಕಡೆ ಬೆಂಡೆಕಾಯಿನೂ ಸಹ ಚೆನ್ನಾಗಿ ಫ್ರೈ ಆಗಿತ್ತು. ಫ್ರೈ ಆಗಿರೋವಂಥ ಬೆಂಡೆಕಾಯಿನ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಬಾಣಲಿನಲ್ಲಿ ಇವಾಗ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ಲು ಈ ಪಲ್ಯ ಮಾಡೋವಂಥದ್ದು. ಹೆಚ್ಚಿಗೆ ಮಸಾಲೆ ಎಲ್ಲ ಏನೂ ಇರೋದಿಲ್ಲ. ಸೊ ನೋಡಿ ಆ ತಟ್ಟೆ ತುಂಬ ಇದ್ದಿದ್ದು ಬೆಂಡೆಕಾಯಿ ಫ್ರೈ ಆದಮೇಲೆ ಎಷ್ಟು ಆಗೋಯ್ತು ಅಂತ. ಹಾಗಾಗಿ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು ಇವಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ 2 ಈರುಳ್ಳಿ ಸ್ಲೈಸ್ ಮಾಡಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಒಂದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು 2 ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಕೊನೆಯಲ್ಲಿ ಇದಕ್ಕೆ ಬೆಂಡೆಕಾಯಿ ಮತ್ತು ಸಾಂಬಾರು ಪುಡಿನ ಹಾಕಿ ಮಿಕ್ಸ್ ಮಾಡೋದು. ಹಾಗಾಗಿ ಟೊಮ್ಯಾಟೊ ಮೊದಲೇ ಸಾಫ್ಟ್ ಮಾಡ್ಕೊಳ್ಳಿ. ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಟೊಮ್ಯಾಟೊ ಜೊತೆಗೇ ಬೆಂಡೆಕಾಯಿನ ಹಾಕ್ಬಿಟ್ರೆ ಟೊಮ್ಯಾಟೊ ನೀರು ಬಿಟ್ಕೊಳ್ಳುತ್ತಲ್ವ, ಮತ್ತು ಆ ನೀರಿನಲ್ಲಿ ಬೆಂಡೆಕಾಯಿ ಇದಾದಾಗ ಮತ್ತೆ ತುಂಬ ಲೋಳೆ ಥರ ಆಗಿಬಿಡುತ್ತೆ ಪಲ್ಯ ಪೂರ್ತಿ. ಹಾಗಾಗಿ ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಸಾಂಬಾರು ಖಾರದ ಪುಡಿ 1 ಚಮಚ ಹಾಕಿದ್ದೀನಿ ನಾನು ಖಾರಕ್ಕೆ. ಆಮೇಲೆ ಫ್ರೈ ಮಾಡಿಟ್ಕೊಂಡಿರೋವಂಥ ಬೆಂಡೆಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ. ನಾನಿಲ್ಲಿ ತೆಂಗಿನಕಾಯಿನ ತುರಿದ್ಬಿಟ್ಟು ಯಾವಾಗಲೂ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗಾಗಿ ಸ್ವಲ್ಪ ಅದು ಐಸ್ ಥರ ಆಗಿದೆ. ಸೊ ಇದು ಬಿಸಿಗೇ ಅದನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬಿಟ್ಬಿಟ್ರೆ ಆಯಿತು. ಲೋ ಫ್ಲೇಮ್ ಮಾಡಿ ನೀಟಾಗಿ ಬೆಂಡೆಕಾಯಿ ಪಲ್ಯ ರೆಡಿನೇ ಆಗೋಗುತ್ತೆ. ತುಂಬಾ ಸಿಂಪಲ್ಲು, ಸಖತ್ ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಿ ಯೂಶ್ವಲಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಫೇವ್ರೇಟು. ಬೆಂಡೆಕಾಯಿ ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಸಖತ್ತಾಗಿರುತ್ತೆ. ನಾನು ಈ ಪಲ್ಯ ಮಾಡೋ ಅಷ್ಟರಲ್ಲಿ ಪ್ರದೀಪ್ ಸಹ ಎದ್ದು ಬಂದರು. ಸಂಡೇ ಅಲ್ವಾ, ಯೂಶ್ವಲಿ ಸ್ವಲ್ಪ ಲೇಟಾಗಿಯೇ ಎದ್ದೇಳೋದು ಎಲ್ಲರೂ. ನಾನೊಬ್ಳು ಮಾತ್ರ ಬೇಗ ಎದ್ದಿರ್ತೀನಿ. ಪ್ರದೀಪ್ಗೆ ಬೆಳಗ್ಗೆನೇ ಬರ್ತಿದ್ದ ಹಾಗೆಯೇ ಅವ್ರಿಗೇನಾದರೂ ಒಂದು ಮಾಲ್ಟ್ ಪ್ರಿಪೇರ್ ಮಾಡಿ ಕೊಡಬೇಕು. ನಾನಿಲ್ಲಿ ಇವತ್ತು ಹೊಸದಾಗಿ ಅಂದರೆ ಫ್ರೆಶ್ ಬ್ಯಾಚ್ ಹಾರ್ಲಿಕ್ಸ್ ಮಾಲ್ಟ್ನ ರೆಡಿ ಮಾಡಿಸಿದ್ದೀನಿ. ಈ ಸಲ ಮಾಡಿಸಿರೋವಂಥ ಹಾರ್ಲಿಕ್ಸ್ ಮಾಲ್ಟು ಸಖತ್ತಾಗಿ ಬಂದಿದೆ ಟೇಸ್ಟು. ಹಾಗೆಯೇ ಆ ಪೌಡರ್ನ ಬಾಯಿಗೆ ಹಾಕ್ಕೊಂಡ್ರೆ ಹೊರಗಡೆ ಹೇಗೆ ಸಿಗುತ್ತೆ ಹಾರ್ಲಿಕ್ಸ್ ಅದೇ ರೀತಿ ಟೇಸ್ಟ್ ಇದೆ ಎಕ್ಸಾಕ್ಟು.
ಟೆಕ್ಸ್ಚರ್ನೂ ಅಷ್ಟೇ ಖುದ್ದಾಗಿ ನಾನೇ ನಿಂತು ಇದೇ ರೀತಿ ಬರಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಏನು ಎಕ್ಸ್ಪರಿಮೆಂಟ್ ಮಾಡಿ ಈ ಸಲ ಮಾಡಿರೋವಂಥ ಹಾರ್ಲಿಕ್ಸ್ ಮಾಲ್ಟು ಸಖತ್ತಾಗಿದೆ ಮಾತ್ರ. ಹಾರ್ಲಿಕ್ಸ್ ಮಾಲ್ಟಿಗೆ ತುಂಬ ಆರ್ಡರ್ಸ್ ಇತ್ತು. ನಾನು ಈ ಸಲ ಸ್ವಲ್ಪ ಮಳೆ ಸಹ ಸ್ಟಾರ್ಟ್ ಆಗೋಗಿತ್ತು ಲಾಸ್ಟು, ಹಾಗಾಗಿ ಎಲ್ಲವನ್ನು ಪೆಂಡಿಂಗ್ಗೊಳಿಸ್ಕೊಂಡಿದ್ದೆ. ಒಂದು 8 kg ಆಗೋಷ್ಟು ರೆಡಿ ಮಾಡಿದ್ದೆ ನಾನು. 8 kg ಆಗೋಷ್ಟು ವಿತಿನ್ 2 days ಫುಲ್ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ನೋಡಿ, ಈ ರೀತಿ ಪ್ರಿಪೇರ್ ಮಾಡ್ಕೊತೀನಿ. ಇದು ಸ್ಪ್ರೌಟೆಡ್ ವೀಟಿಂದ ಮಾಡುವಂಥದ್ದು, ಅಂದರೆ ಗೋಧಿನ ನೆನೆಸಿ ಮೊಳಕೆ ಬರೆಸಿ ಒಣಗಿಸಿ ಚೆನ್ನಾಗಿ ಹುರಿದು ಅದನ್ನು ಮಿಲ್ ಮಾಡಿಸ್ಕೊಂಡು ಅದಕ್ಕೆ ಬಾದಾಮಿ, ಗೋಡಂಬಿ, ಮಖಾನ, ಕೆಂಪು ಕಲ್ಸಕ್ಕರೆ, ಏಲಕ್ಕಿ ಇವೆಲ್ಲನೂ ಹಾಕಿ ಮನೆಯಲ್ಲಿ ತಯಾರು ಮಾಡುವಂಥದ್ದು ಹಾರ್ಲಿಕ್ಸ್ ಮಾಲ್ಟು. ಸಕ್ಕತ್ತಾಗಿರುತ್ತೆ ಟೇಸ್ಟು. ಸೊ ಫಸ್ಟ್ ಬ್ಯಾಚ್ ಇವಾಗ ಖಾಲಿಯಾಗಿ ನೆಕ್ಸ್ಟ್ ಇವಾಗ ಮತ್ತೆ ಗೋಧಿನ ನಾನು ಒಣಗಿ ಹಾಕಿದ್ದೀನಿ ಮೊಳಕೆ ಬರೆಸ್ಬಿಟ್ಟು. ಸೊ ಇವಾಗ ಫ್ರೆಶ್ ಆಗಿ ಮತ್ತೆ ನಾಳೆ ನಾಡಿದ್ರಲ್ಲಿ ರೆಡಿ ಆಗುತ್ತೆ. ನಿಮ್ಗೆ ಏನೇ ಬೇಕಿತ್ತು ಅಂತ ಅಂದ್ರೂ ನಾನು ಲಾಸ್ಟಲ್ಲಿ ನಂಬರ್ ಕೊಡ್ತೀನಿ, ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿನೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಯೂಶ್ವಲಿ ಸ್ವಲ್ಪ ಬ್ಯುಸಿ ಇದ್ದರೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲಾಂದರೆ ಎಲ್ಲರಿಗೂ ನಾನು ಖಂಡಿತ ಒಂದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ರಿಪ್ಲೈ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಇದುವರೆಗೂ ನಾನು ನವೆಂಬರಲ್ಲಿ ಸ್ಟಾರ್ಟ್ ಮಾಡಿರೋದು ಹೋಮ್ ಮೇಡ್ ಪ್ರಾಡಕ್ಟ್ಸು. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಇವಾಗ ಏನು ಅನಿಸುತ್ತೆ ಅಂತ ಅಂದರೆ, ಏನು ಕ್ವಾಲಿಟಿ ಚೆನ್ನಾಗಿದ್ದರೆ ಎಲ್ಲಿಂದನಾದ್ರೂ ಜನ ಬಂದು ನಮ್ಮ ಪ್ರಾಡಕ್ಟ್ಸ್ನ ಖರೀದಿ ಮಾಡ್ತಾರೆ ಅನ್ನೋದು ಒಂದು ನಮಗೆ ಭರವಸೆ ಸಿಕ್ತು. ಫಸ್ಟು ಯೋಚನೆ ಮಾಡ್ತಾಯಿದ್ದೆ ಏನಪ್ಪ ಹೆಂಗೋ ಏನೋ ಅಂತ, ಬಟ್ ಇದುವರೆಗೂ ಒಬ್ರೂ ಒಂದು ಏನು ನೆಗೆಟಿವ್ ರಿವ್ಯೂಸ್ ಕೊಟ್ಟಿಲ್ಲ. ತುಂಬಾ ಚೆನ್ನಾಗಿದೆ ಮ್ಯಾಮ್ ನಿಮ್ಮ ಪ್ರಾಡಕ್ಟ್ಸು, ಕಣ್ಣು ಮುಚ್ಕೊಂಡು ನಾವು ಮಕ್ಳಿಗೂ ಕೊಡ್ಬೋದು, ನಮ್ಮಲ್ಲಿ ತುಂಬಾ ಏನು ಓಲ್ಡ್ ಏಜ್ ಅವರಿದ್ರೂ ಸಹ ಅವರಿಗೂ ಸಹ ಕೊಡ್ಬೋದು ಅಂತೇಳಿ ತುಂಬ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮನೆಯಲ್ಲೇ ತಯಾರು ಮಾಡೋದ್ರಿಂದ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಮತ್ತು ಆ ಫ್ಲೇವರ್ ಬರಲಿ ಚೆನ್ನಾಗಿ, ಓಪನ್ ಮಾಡ್ತಿದ್ದಾಗೆ ಘಮ ಘಮ ಅಂತ ಅನ್ನಲಿ ಅಂತ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ನ ಸಹ ಹಾಕೋದಿಲ್ಲ ನಾನು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯಾವುದೇ ನನ್ನ ಪ್ರಾಡಕ್ಟ್ಸ್ನಲ್ಲಿ ನಾನು ವೈಟ್ ಶುಗರ್ನ ಯೂಸ್ ಮಾಡೋದಿಲ್ಲ. ಎಲ್ಲದಕ್ಕೂ ನಾನು ಕೆಂಪು ಕಲ್ಸಕ್ಕರೆನೇ ಹಾಕೋದು. ನಿಮಗೆ ಅದೂ ಬೇಡ, ನಾವು ಡಯಾಬಿಟಿಕ್ ಇದ್ದೀವಿ, ಸಕ್ಕರೆ ಯಾವುದೇ ಫಾರ್ಮ್ ಆಫ್ ಸಕ್ಕರೆ ನಾವು ತಿನ್ನಲ್ಲ ಅಂತ ಅಂದರೆ ಶುಗರ್ಲೆಸ್ ಸಹ ನಾನು ಅವೈಲಬಲ್ ಇದೆ ನಮ್ಮಲ್ಲಿ. ಸೊ ನೀವು ಮೇಲೆ ಕಾಣಿಸ್ತಾ ಇರೋ ನಂಬರಿಗೆ ವಾಟ್ಸ್ಯಾಪ್ ಮಾಡಿ ದಯವಿಟ್ಟು. ಕಾಲ್ಸು ಯೂಶ್ವಲಿ ಬ್ಯುಸಿ ಇದ್ದರೆ ರಿಸೀವ್ ಮಾಡಲ್ಲ, ಇಲ್ಲಾಂದರೆ ನಾನು ಖಂಡಿತ ರಿಸೀವ್ ಮಾಡಿ ಮಾತಾಡ್ತೀನಿ ಎಲ್ಲರ ಹತ್ರನೂ. ಸೊ ಯಾವುದೇ ಪ್ರಾಡಕ್ಟ್ ಬೇಕಿತ್ತು ಅಂತ ಅಂದ್ರೂ ನಾನು ಅಂದರೆ ಸ್ಟಾಕಲ್ಲಿದ್ದರೆ ಖಂಡಿತನೂ ಕೊಟ್ಟು ಕಳಿಸ್ತೀನಿ ಒನ್ ಡೇನಲ್ಲೇ. ಇಲ್ಲ ಅಂದರೆ ಒಂದು 2-3 days ಆದ್ರೂ ನಿಮಗೆ ಏನು ಪ್ರಿಪೇರಿಂಗ್ ಟೈಮ್ ಇರುತ್ತೆ. ನಾನು ಆರ್ಡರ್ಸ್ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಆಮೇಲೆ, ಈಗ ರಾಗಿ ಮಾಲ್ಟ್ ಒಂದು 5 kg ಆರ್ಡರ್ ಬಂದಿತ್ತು ಅಂತ ಅಂದರೆ ಒಂದು 6 kg ಆಗುವಷ್ಟು ನಾನು ಪ್ರಿಪೇರ್ ಮಾಡಿಸಿ ಮಾಡೋದ್ರಿಂದ ನಿಮಗೆ ಫ್ರೆಶ್ ಬ್ಯಾಚನ್ನೇ ಸಿಗುತ್ತೆ. ಆ್ಯಂಡ್ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಬಲ್ಕಲ್ಲಿ ಮಾಡೋದಕ್ಕಾಗೋದಿಲ್ಲ. ಫ್ಯಾಕ್ಟ್ರಿ ಹೊರಗಡೆ ಆದರೆ ಬಲ್ಕಲ್ಲಿ ಮಾಡಿ ಕೊಡ್ತಾರೆ ನಿಮಗೆ. ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಸ್ಮಾಲ್ ಬ್ಯಾಚಸಲ್ಲಿ ಫ್ರೆಶ್ ಬ್ಯಾಚ್ ನಿಮಗೆ ತಯಾರಾಗುತ್ತೆ. ಸೊ ಬೆಳಗಿನ ತಿಂಡಿ ಚಪಾತಿ ಮತ್ತು ಪಲ್ಯ ಎಲ್ಲ ತಿಂದ್ಕೊಂಡು ನಮ್ಮ ಹಾಸನಲ್ಲಿ ಡಿಮಾರ್ಟ್ ಓಪನ್ ಆಗಿದೆ ಅಲ್ವಾ, ಆಲ್ಮೋಸ್ಟ್ 1 ವರ್ಷನೇ ಆಯಿತು ಅಂತ ಅಂದ್ಕೊತೀನಿ ಹಾಸನಲ್ಲಿ ಡಿಮಾರ್ಟ್ ಓಪನ್ ಆಗಿ. ಆವಾಗ ಹೊಸದ್ರಲ್ಲಿ ಹೋಗಿದ್ದಿದ್ದು ನಾವು. ಆಮೇಲಿಂದ ನನಗೆ ಇದು ಹೋಮ್ ಮೇಡ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಸ್ವಲ್ಪ ಟೈಮೇ ಆಗಿರಲಿಲ್ಲ ಹೋಗೋದಕ್ಕೆ. ಪ್ರದೀಪ್ಗೆ ಅದಕ್ಕೆ ಇವಾಗ ಹೋಗಿ ಬರೋಣ ಬಾ ಅಂತ ಅಂದ್ಬಿಟ್ಟು ಡಿಮಾರ್ಟಿಗೆ ಹೋಗ್ತಾಯಿದ್ವಿ. ತುಂಬಾ ದಿನ ಆಗೋಗಿತ್ತು. ಆ್ಯಂಡ್ ನನಗೆ ಸ್ವಲ್ಪ ಹೋಮ್ ಎಸೆನ್ಷಿಯಲ್ಸು ಅಮೆಝಾನಲ್ಲಿ ಬೇಕಾಗಿದ್ದನ್ನೆಲ್ಲ ತರಿಸ್ಕೊತಾ ಇದ್ದೆ. ಇನ್ನು ಮಿಕ್ಕಿದ್ದನ್ನೆಲ್ಲ ತೊಗೊಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಡಿಮಾರ್ಟಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಡಿಮಾರ್ಟ್ ಒಳಗಡೆ ಕ್ಯಾಮ್ರಾ ಏನು ಶೂಟ್ ಮಾಡ್ಕೊಳಂಗಿಲ್ಲ ಅಂತ ಅಂದ್ಬಿಟ್ರು. ಹಾಗಾಗಿ ನಾನು ಜಸ್ಟ್ ಎಂಟ್ರಿ ಮಾತ್ರನೇ ಈ ರೀತಿ ಮಾಡಿಕೊಂಡು ಅಲ್ಲಿ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದು ಅಡುಗೆ ಮನೆದನ್ನು ಒಂದು ಕಡೆ ಇಲ್ಲಿ ಸೆಗ್ರಿಗೇಟ್ ಮಾಡಿದ್ದೀನಿ. ಆ್ಯಂಡ್ ಹೋಮ್ ಎಸೆನ್ಷಿಯಲ್ಸ್ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಡೆ ಸೆಗ್ರಿಗೇಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಈ ಸಲ ಡಿಮಾರ್ಟ್ಗೆ ಹೋದಾಗ ನನಗೆ ಒಂದು ಇಂಡಕ್ಷನ್ ಇದು ಸ್ಟವ್ ಒಂದು ಬೇಕಾಗಿತ್ತು, ಎಲೆಕ್ಟ್ರಿಕ್ದು. ಹಾಗಾಗಿ ಅದನ್ನು ಒಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇನ್ನೊಂದು ನನಗೆ ತುಂಬ ಒಳ್ಳೆ ಆಫರಲ್ಲಿ ಸಿಕ್ಕಿದ್ದು ಈ ಏರ್ ಫ್ರೈಯರು. ತುಂಬ ದಿನದಿಂದ ನಾನು ಏರ್ ಫ್ರೈಯರ್ ತೊಗೋಬೇಕು ಅಂತ ಅಂದ್ಕೊತಾ ಇದ್ದೆ. ಆ್ಯಂಡ್ ನನಗೆ ಆನ್ಲೈನ್ ಇದು ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ಅದಕ್ಕಿಂತನೂ 1500 ಆಗೋಷ್ಟು ಕಡಿಮೆಗೆ ನನಗೆ ಈ ಪ್ರಾಡಕ್ಟಲ್ಲಿ ಸಿಕ್ತು. ಹಾಗಾಗಿ ಬಿಡಲೇ ಇಲ್ಲ.
ತೊಗೊಂಡು ಬಂದುಬಿಟ್ಟೆ ಮನೆಗೆ. ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಆಯಿಲ್ ಲೆಸ್ ಎಲ್ಲನೂ ಸಹ ಮಾಡ್ಬೋದು. ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಆ್ಯಂಡ್ ಇದು ಸ್ಪೇಸ್ ಕನ್ಸ್ಯೂಮ್ ಮಾಡಲ್ಲ ಅಷ್ಟಾಗಿ. ನನ್ನ ಹತ್ರ ಇವಾಗ ಆಲ್ರೆಡಿ OTG ಇದೆ. ಅದನ್ನು ನಾನು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಬೇಕು ಅಂತ ಅಂದಾಗೆಲ್ಲ ಅದನ್ನು ಇಲ್ಲಿ ಸ್ಲ್ಯಾಬ್ ಮೇಲೆ ತೆಗೆದು ಇಟ್ಟು ಮತ್ತೆ ನಾನು ರ್ಯಾಕ್ ಒಳಗೆ ಇಡ್ತಾಯಿದ್ದೀನಿ. ಅದು ತುಂಬ ದೊಡ್ಡದು, ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ ತುಂಬಾ ಅದಕ್ಕೆ. ಸೊ ಅದೇ ರೀತಿನಲ್ಲೇ ಏರ್ ಫ್ರೈ ಮಾಡೋ ಅಂಥದ್ದು. ಬಟ್ ಇದು ತುಂಬಾ ಒಂಥರ ಚಿಕ್ಕದಾಗಿ ಚೊಕ್ಕವಾಗಿದೆ. ತುಂಬ ಹ್ಯಾಂಡಿ ಅಂತ ಅನ್ನಿಸ್ತು ನನಗೆ. ತುಂಬ ದಿನಗಳಿಂದ ತೊಗೋಬೇಕು ಒಂದು ಏರ್ ಫ್ರೈಯರ್ ಅಂತ ಅನ್ಕೋತಿದ್ದೆ. ಹಾಗಾಗಿ ತೊಗೊಂಡೇ ಬಂದ್ಬಿಟ್ಟೆ. ತುಂಬ ಒಳ್ಳೆ ಆಫರಲ್ಲಿ ಸಿಕ್ತು ನನಗೆ. ಆ್ಯಂಡ್ ನಾನು OTGನ ಯೂಸ್ ಮಾಡಿ ಫಸ್ಟಿಂದನೂ ನಂಗೆ ಅಭ್ಯಾಸ ಇದ್ದಿದ್ದರಿಂದ ಏರ್ ಫ್ರೈಯರ್ ನನಗೇನು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಟೆಂಪರೇಚರ್ ಸೆಟಪ್ ಮಾಡೋದಾಗಿರ್ಬೋದು ಅಥವಾ ಟೈಮ್ ಸೆಟಪ್ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬಾ ಸಿಂಪಲ್ಲು. ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಫಸ್ಟ್ ಬರ್ತಿದ್ದ ಹಾಗೇ ಬೆಳಗ್ಗೆ ಮಾಡಿದಂಥ ಚಪಾತಿ ಮಿಕ್ಕಿತ್ತು ನೋಡಿ, ಅದನ್ನು ಈ ರೀತಿ ನಾಚೋ ಸ್ಟೈಲಿನಲ್ಲಿ ಕಟ್ ಮಾಡಿಬಿಟ್ಟು ಏರ್ ಫ್ರೈ ಮಾಡಿದೆ. ಸಖತ್ತಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ, ಇದನ್ನು ಯೂಸ್ ಮಾಡಿ ಮಸಾಲೆ ಪೂರಿನೂ ಸಹ ಮಾಡ್ಬೋದೇನೋ, ಪೂರಿ ಥರ ಅಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಯೂಶ್ವಲಿ ಮಸಾಲೆ ಪೂರಿ ಮಾಡೋದಕ್ಕೆ ಪೂರಿ ಮಾಡ್ಕೋತೀವಿ ನೋಡಿ, ಅದನ್ನು ಡೀಪ್ ಫ್ರೈ ಮಾಡಬೇಕಲ್ವಾ. ಸೊ ನೆಕ್ಸ್ಟ್ ಅದೊಂದು ಪ್ಲ್ಯಾನ್ ಬಂತು ನನಗೆ. ಚಪಾತಿ ಥರ ಮಾಡ್ಕೊಬಿಟ್ಟು ಅದನ್ನು ಕಟ್ ಮಾಡಿ ಏರ್ ಫ್ರೈಯಲ್ಲಿ ಈ ರೀತಿ ಏರ್ ಫ್ರೈ ಮಾಡಿ ಇಟ್ಕೊಬಿಟ್ರೆ ಅದನ್ನು ಫುಲ್ ಕ್ರಿಸ್ಪಿಯಾಗಿರುತ್ತೆ. ಪೂರಿ ಮಸಾಲ ಒಂದು ರೆಡಿ ಮಾಡ್ಕೊಬಿಟ್ಟು ಇದನ್ನು ಹಾಕ್ಬಿಟ್ಟು ತಿನ್ಕೊಳ್ಳೋದಲ್ವ, ಸಖತ್ ಹೆಲ್ದಿಯಾಗಿರುತ್ತೆ ಅಂತ ಅಂದ್ಕೊಂಡು ಅದೊಂದು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಸೊ ಆಮೇಲೆ ಮಧ್ಯಾಹ್ನದ ಮೇಲೆ ನನಗೆ ಸ್ವಲ್ಪ ಲಡ್ಡುಗೆ ಆರ್ಡರ್ಸ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಲಡ್ಡು ಪ್ರಿಪೇರ್ ಮಾಡಿಬಿಡೋಣ ಇನ್ನು ನಾಳೆ ಅಂತ ಕೂತ್ಕೊಂಡ್ರೆ ಮತ್ತೆ ಆಗಲ್ಲ. ಲಡ್ಡು ಉಂಡೆ ಕಟ್ಬಿಟ್ರೆ ನಾಳೆ ನಾನು ಆರಾಮಾಗಿ ಇದನ್ನು ಡಿಸ್ಪ್ಯಾಚ್ ಮಾಡ್ಬೋದು ಅಂತ ಇಲ್ಲಿ ಲಡ್ಡುಗೂ ಸಹ ಡೇಟ್ಸ್ ಲಡ್ಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಡೇಟ್ಸ್ ಎಷ್ಟು ಪ್ರಮಾಣದಲ್ಲಿರುತ್ತೆ ಆ್ಯಂಡ್ ಡ್ರೈಡ್ ನಟ್ಸ್ ಎಷ್ಟು ಪ್ರಮಾಣದಲ್ಲಿರುತ್ತೆ ಅಂತ. ಇದು ಒಂದು ಲಡ್ಡು ತಿಂದ್ರೇ ಸಾಕು, ದಿನದಲ್ಲಿ ನಿಮಗೆ ಎಷ್ಟು ಎನರ್ಜೆಟಿಕ್ ಆಗಿರ್ತೀರ ಅಂದರೆ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ದಯವಿಟ್ಟು ವಾಟ್ಸ್ಯಾಪ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬೋದು. ಜಸ್ಟ್ ಹಾಯ್ ಅಂತ ಕಳಿಸಿದ್ರೇ ಸಾಕು, ನಾನು ಏನೇನು ಮನೆಯಲ್ಲಿ ಪ್ರಿಪೇರ್ ಮಾಡ್ತೀನಿ ಎಲ್ಲದನ್ನೂ ಲಿಸ್ಟ್ ಕಳಿಸ್ತೀನಿ. ಪ್ರೋಟೀನ್ ಮಿಲ್ಕ್ ಮಿಕ್ಸ್, ರಾಗಿ ಚೋಕೋ ಮಾಲ್ಟ್, ರಾಗಿ ಕೇಸರ್ ಪಿಸ್ತಾ ಮಾಲ್ಟ್, ಬೀಟ್ರೂಟ್ ಮಾಲ್ಟ್, ABC ಮಾಲ್ಟ್ ಮತ್ತು ಹಾರ್ಲಿಕ್ಸ್ ಮಾಲ್ಟ್, 6 ಟೈಪ್ ಆಫ್ ಮಾಲ್ಟ್ಸ್ ನನ್ನಲ್ಲಿ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಅವೈಲೇಬಲ್ ಇದೆ. ಆ್ಯಂಡ್ ನೀವೇನಾದರೂ ವೆಯ್ಟ್ ರಿಡಕ್ಷನ್ಗೆ ಟ್ರೈ ಮಾಡ್ತಾ ಇದ್ದೀರಾ, ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಬೇಕು ಅಂತ ಅಂದರೆ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಅಂತ ಇದೆ. ಡಯಾಬಿಟಿಕ್ಸ್ ಸಹ ಅದರಲ್ಲಿ ಮ್ಯಾನೇಜ್ ಆಗುತ್ತೆ. ತುಂಬಾ ಒಳ್ಳೆ ರೆಸಿಪಿ, ಒಳ್ಳೆ ಪ್ರಾಡಕ್ಟ್ ಅದು. ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.